ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ, ನೀವು ಮಾಡ್ತಿರೋ ಆಲೋಚನೆ ತಪ್ಪು. ಈ ಥರ ಯೋಚನೆ ಮಾಡಬೇಡಿ. ಈ ಮನೆಗೆ ಯಾವ ಸಮಸ್ಯೆನೂ ಆಗಲ್ಲ. ಆ ಥರ ತೊಂದರೆ ಆಗೋಕ್ಕೆ ನಾನು ಬಿಡೋದು ಇಲ್ಲ. ಈ ಮನೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಆ ಬೆಳಕು ಇಡೀ ಊರಿಗೆ ಸಿಗುತ್ತೆ. ನೀವು ಯೋಚನೆ ಮಾಡಬೇಡಿ ಅಜ್ಜಿ. ಹೇಳಿ ಪುರೋಹಿತ್ರೆ. ಅಮ್ಮ, ಚೆನ್ನಾಗಿದ್ದೀರಾ? ಹ್ಞೂ, ಎಲ್ಲರೂ ಕ್ಷೇಮ. ವಿಷಯ ಹೇಳಿ. ಈಗಷ್ಟೇ ಪೂಜೆ ಮಾಡಿ ಭಗವಂತನ ಮುಂದೆ ಪ್ರಶ್ನೆ ಕೇಳಿದೆ. ಕವಡೆ ಹಾಕಿ ನೋಡಿದೆ ತಾಯಿ. ನಿಮ್ಮ ಮಗನಿಗೆ ಯಾವ ಸಮಸ್ಯೆನೂ ಇಲ್ಲ. ಅವ್ರ ಕಂಟಕ ಎಲ್ಲ ಕರಗಿ ಹೋಗಿದೆ. ನಿಮ್ಮ ಮಗ ಬಯಸಿದ್ದೆಲ್ಲ ತಾನಾಗೆ ಬಂದು ಅವ್ರು ಸೇರೋ ಹಾಗಾಗತ್ತೆ. ಎಲ್ಲ ನಿಮ್ಮ ಲೀಲಾ ಮಾಡಿರೋ ವ್ರತದ ಫಲ ತಾಯಿ. ಏಜೆ ಬಯಸಿದ್ದೆಲ್ಲ ತಾನಾಗೆ ಸಿಗುತ್ತಾ? ಹಾಗಿದ್ದೆ ಅಂತರಾಕ್ಕನ ಪ್ರೀತಿ ಅವ್ರಿಗೆ ಸಿಕ್ಬಿಡುತ್ತಾ? ಇಷ್ಟು ದಿನ ಅಭಿನ ಅರ್ಥ ಮಾಡ್ಕೊಳ್ದೆ ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ. ನಾನು ಯಾರನ್ನಾದ್ರೂ ನೋಡಿದ್ರೆ ಆ ವ್ಯಕ್ತಿ ಇಂಥವ್ರೆ ಅಂತ ಹೇಳ್ತಿದ್ದೆ. ಆದರೆ ನಾನು ಯಾಕೆ ಅಭಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋದೆ? ಅಭಿ ನೋಡೋದಕ್ಕೆ ತುಂಬ ಸ್ಟ್ರಿಕ್ಟು, ಒರಟು ಅನಿಸ್ತಾರೆ. ಆದರೆ ಅವ್ರ ಮನಸ್ಸಲ್ಲಿ ಎಲ್ರಿಗೂ ಹಂಚುವಷ್ಟು ಪ್ರೀತಿ, ಒಳ್ಳೆತನ ಇದೆ ಅನ್ನೋದು ನನಗೆ ಗೊತ್ತಾಗಲೇ ಇಲ್ಲ. ಹೌದು, ನನ್ಗೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ಆಸಕ್ತಿ ಬರ್ತಿದೆ? ಅವ್ರು ಮಾತಾಡ್ತಿದ್ರೆ ಅವ್ರ ಮಾತುಗಳನ್ನ ಕೇಳಿಸ್ಕೊತಾನೇ ಇರಬೇಕು ಅನ್ಸುತ್ತೆ. ಅವ್ರ ಮುಂದೆ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ಸುತ್ತೆ. ಅವ್ರನ್ನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಮ್ಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಇದಕ್ಕೆ ಬೇರೆ ಏನಾದರೂ ಹೆಸರಿದೆಯಾ? ನನ್ಗೇನಾಗಿದೆ? ಮ್ಯಾಮ್, ಏನ್ ಮಾಡ್ತಾ ಇದ್ದಾರೆ ಮೇಡಮ್? ಕಾಣಿಸ್ತಿಲ್ವಾ ರೂಪಾ? ರೆಡಿ ಆಗ್ತಾ ಇದ್ದೀನಿ. ಅದು ನನಗೂ ಗೊತ್ತು ಮೇಡಮ್, ಆದರೆ ನನ್ನ ಡೌಟ್ ಬೇರೆನೇ ಇದೆ. ಏನು? ನಾನು ಬಂದಾಗಿಂದ ನೀವು ಇಷ್ಟು ದಿವಸದಲ್ಲೂ ಇಷ್ಟಪಟ್ಟು ಕನ್ನಡಿ ಮುಂದೆ ನಿಂತು ರೆಡಿ ಆಗಿರೋದು ನಾನಂತೂ ನೋಡಿಲ್ಲ. ಇವತ್ತೇನು ಸ್ಪೆಷಲು? ಅರೆ, ನಾನು ಕನ್ನಡಿ ಮುಂದೆ ನಿಂತಿದ್ದಕ್ಕೆ ನೀನು ಏನೇನೋ ಅರ್ಥ ಹುಡುಕ್ತಿದ್ಯಲ್ಲ. ಕನ್ನಡಿ ಮುಂದೆ ನಿಂತು ಅಲಂಕಾರ ಮಾಡ್ಕೊಳ್ಳೋದು ಪ್ರತಿ ಹೆಣ್ಣಿನ ಗುಣ. ಅದಕ್ಕೆ ನನಗೆ ಡೌಟ್ ಬಂದಿದ್ದು. ಒಂದು ಹೆಣ್ಣು ಕನ್ನಡಿ ಮುಂದೆ ನಿಂತು ರೆಡಿ ಆಗ್ತಾಳೆ ಅಂದರೆ ಆಕೆ ಖುಷಿಯಾಗಿದ್ದಾಳೆ ಅಂತ ಇಡೀ ಪ್ರಪಂಚಕ್ಕೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಹೌದಾ? ಆಮೇಲೆ ಏನಾಗುತ್ತೆ? ಆಮೇಲೆ ಒಂದು ಹೆಣ್ಣು ತನಗೆ ತಾನು ಚೆನ್ನಾಗಿ ಕಾಣಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ತಾನು ಇಷ್ಟಪಟ್ಟವ್ರ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಅಂತ ರೆಡಿ ಆಗ್ತಿರ್ತಾಳೆ. ಮೇಡಮ್, ನೀವು ಈ ರೀತಿ ಖುಷಿಯಾಗಿರೋದು ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗ್ತಿದೆ. ಹೇಳಿ ಮೇಡಮ್, ನಿಮ್ಮ ಈ ಖುಷಿ ಕಾರಣ ಏನು? ಪ್ಲೀಸ್ ಹೇಳಿ ಮೇಡಮ್. ನಿಮ್ಮ ಮನಸ್ಸಲ್ಲೂ ಪ್ರೀತಿಗೀತಿ ಏನಾದರೂ? ರೂಪಾ, ಪ್ಲೀಸ್, ನೀನು ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ನಾನು ನನ್ನ ಖುಷಿಗೋಸ್ಕರ ರೆಡಿ ಆಗ್ತಿದ್ದೆ ಅಷ್ಟೇ. ಓಕೆ ಮೇಡಮ್, ನನಗೇನೋ ನಿಮ್ಮ ಹಾವ ಭಾವ ಮಾತಲ್ಲಿ ರಿಯಾಕ್ಷನಲ್ಲಿ ಏನೋ ಚೇಂಜಸ್ ಕಾಣ್ತು, ಅದಕ್ಕೋಸ್ಕರ ಏನೋ ಕೇಳ್ದೆಪ್ಪ. ಮೇಡಮ್, ಮೇಡಮ್. ಏನಪ್ಪ? ಕೌಶಲ್ಯ ಚಂದ್ರಶೇಖರ್ ನೀವೇನ ಮೇಡಮ್? ಹೌದಪ್ಪ, ನಾನೇ. ಹಾಗಿದ್ರೆ ನಿಮ್ದೇ ಪಾರ್ಸಲ್. ಆಹಾ ದುರ್ಗಂಬ,
ನಾನು ಕೇಳಿದ ತಕ್ಷಣ ಕೂಲ್ ಆಗೋದಕ್ಕೆ ಎ ಸಿ ಕಳಿಸ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಏನಪ್ಪ ಇದಕ್ಕೇನಾರು ದುಡ್ಡು ಕಾಸು? ಆಲ್ರೆಡಿ ದುಡ್ಡು ಕೊಟ್ಟಿದ್ದಾರೆ ಮೇಡಮ್. ಡೆಲಿವರಿ ಆಗಿದೆ ಅಂತ ಸೈನ್ ಹಾಕೊಟ್ರೆ ಸಾಕು. ದುಡ್ಡು ಕೊಟ್ಟಿದ್ದಾರಾ? ಅಯ್ಯೋ ಎಷ್ಟು ಒಳ್ಳೆ ಜನ ಅಪ್ಪ. ನಾನು ಹೋಗಿ ಹೋಗಿ ಇಂಥವ್ರ ಹತ್ರ ಕಿರಿಕ್ ಮಾಡ್ಕೊಳ್ತಾ ಇದ್ನ. ಎಲ್ಲಪ್ಪ ಸೈನ್ ಮಾಡಬೇಕು? ಒಂದು ನಿಮಿಷ ಮೇಡಮ್. ಏನಪ್ಪ ಇದು ಎಲ್ಲಾನು ಬರೀ ಇಂಗ್ಲೀಷಲ್ಲೇ ಇದೆ. ಆಮೇಲೆ ನಾನು ಸೈನ್ ಮಾಡಿಬಿಟ್ಟು ಪ್ರಾಬ್ಲಮ್ ಆಗೋದ್ರೆ ನನ್ನ ಹೆಸರಲ್ಲಿ ಸುಮಾರು ಆಸ್ತಿ ಬರೋದಿದೆ. ಮೇಡಮ್, ಡೆಲಿವರಿ ಆಗಿದೆ ಅಂತ ಸೈನ್ ಹಾಕೋದು ನಮ್ಮದೇ, ನಮಗಿಲ್ಲ. ಕಂಡೋರ್ ಆಸ್ತಿ ತಗೊಂಡು ನಾವೇನು ಮಾಡೋಣ ಮೇಡಮ್? ಸೈನ್ ಹಾಕಿ ಮೇಡಮ್. ಹೌದು ಹೌದು, ಕಂಡೋರ ಆಸ್ತಿಗೆ ಯಾವತ್ತೂ ಆಸೆ ಪಡಬಾರ್ದು. ಹೇಳು, ಎಲ್ಲಿ ಸೈನ್ ಹಾಕ್ಲಿ? ಇಲ್ಲಿ ಮೇಡಮ್. ಹಾಂ, ಅಷ್ಟೇ ತಾನೆ? ಅಷ್ಟೇ ಮೇಡಮ್. ನಿಮ್ಗೆ ಖುಷಿಯಾಗಿದ್ರೆ ಕಾಫಿ ಕಾಸು ಕೊಡ್ಬೋದು. ಏನು? ಕಾಫಿಗೆ ಕಾಸಾ? ಕಾಫಿನ ಕಾಯಿಸ್ಕೊಡ್ಬೋದು, ಅದನ್ನ ಬಿಟ್ಟು ಕಾಫಿಗೆ ಕಾಸು ಕೊಡ್ತಾರಾ? ಮೇಡಮ್, ಡೆಲಿವರಿನ ನೀಟಾಗಿ ಜೋಪಾನವಾಗಿ ಮಾಡಿದ್ದೀನಿ ಅಂತ ಅನಿಸಿದ್ರೆ ನಿಮ್ಮ ಖುಷಿಯಿಂದ ಕಾಫಿಗೆ 100-200 ಕೊಡ್ಬೋದು. ಖುಷಿಗೆ 100-200? ಅಯ್ಯೋಯ್ಯೋ, ಏನಪ್ಪ ಇದು ದರೋಡೆ? ನೋಡು, ಈ ಮನೆಗೆ ಇನ್ನೂ ಸುಮಾರು ಐಟಮ್ ಬರೋದಿದೆ, ಎಲ್ಲಾನು ನೀನೇ ತಂದ್ಕೊಡ್ತೀಯ. ಕಾಫಿಗೆ ಯಾಕೆ ಕಾಸು? ಊಟಕ್ಕೆ ಕೊಡ್ತೀನಿ. ನೀವು ಕೊಟ್ಟಂಗೆ ನಾನು ಈಸ್ಕೊಂಡಂಗೆ ಬಿಡಿ ಮೇಡಮ್. ಬರ್ತೀನಿ. ಕೌಸಲ್ಯ, ಏನೇ ಇದು? ಅಪ್ಪ ಮಗಳು ಇಬ್ರು ಹುರ್ಕೊಳ್ತಾ ಇರ್ತೀರಲ್ಲ, ಅದಕ್ಕೆ ಕೂಲಾಗಿರ್ಲಿ ಅಂತ ಎ ಸಿ ತರಿಸಿದ್ದೀನಿ. ಅಮ್ಮ, ನಿಂಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಿಮ್ಮ ಅಪ್ಪಂಗಂತೂ ಇದನ್ನ ತರೋ ಯೋಗ್ಯತೆ ಇಲ್ಲ. ನಾನು ಕಷ್ಟಪಟ್ಟು ತರಿಸಿದ್ದೀನಿ. ನನ್ನೇ ಪ್ರಶ್ನೆ ಕೇಳ್ತೀಯಾ? ಸುಮ್ಮನೆ ಹೋಗೆ ಒಳಗೆ. ಕೌಸಲ್ಯ, ನನಗೆ ಗೊತ್ತು ನೀನಿದು ಯಾವುದೋ ಅನ್ಯಾಯ ದಾರಿಯಿಂದ ತರಿಸಿರ್ತೀಯ ಅಂತ. ಏನ ಅನ್ಯಾಯನ? ರೀ ಚಂದ್ರಶೇಖರ್ ಸ್ವಾಮಿಗಳೇ, ಬೀಸೋ ಗಾಳಿ ನ್ಯಾಯ ಅನ್ಯಾಯ ಅಂತಾನೆ ಬೀಸುತ್ತಾ? ಎಲ್ರಿಗೂ ಒಟ್ಟಿಗೆ ಬೀಸುತ್ತೆ. ಬಂದ್ಬಿಟ್ರು ನನಗೆ ಬುದ್ಧಿ ಹೇಳೋದಕ್ಕೆ. ಹಾಗ್ರಿ ಇನ್ನು ಎಷ್ಟು ದಿನ ಅಂತ ಅಂದ್ರ? ಆಫೀಸ್ಗೆ ಹೋಗಕ್ಕೆ ಮುಂಚೆ ಬಂದು ನಿನ್ನ ಫೋಟೋ ಮುಂದೆ ನಿನ್ನ ನೋಡ್ಕೊಂಡು ಹೋಗೋದು. ಮುಂಚೆನೂ ನಾನು ಎಲ್ಲೇ ಹೊರಟ್ರು ಇದೇ ಥರ ಲಕ್ಷಣವಾಗಿ ರೆಡಿಯಾಗಿ ಬಂದು ನನ್ನ ಮುಂದೆ ನಿಂತ್ಕೋತಾ ಇದ್ದೆ. ಆದ್ರೀಗ ಕಣ್ಣೆದುರಿಗೆ ಇದ್ರು ನಿನ್ನ ಫೋಟೋ ಮುಂದೆ ಬಂದು ನಿಂತ್ಕೋತಾ ಇದ್ದೀನಿ. ನಿನಗೆ ಯಾವಾಗ ನೆನಪು ಬರುತ್ತೋ, ಯಾವಾಗ ನಿನಗೆ ನನ್ನ ಪ್ರೀತಿ ಅರ್ಥ ಆಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ನಂತರ ಕಾಯ್ತಾ ಇದ್ದೀನಿ. ಅಭಿ, ನೊಂದ್ಕೋಬೇಡಿ ಪ್ಲೀಸ್. ನನಗೆ ನೆನಪಾಗ್ತಿಲ್ಲ ನಿಜ, ಆದರೆ ನನಗೀಗೀಗ ಎಲ್ಲನೂ ಅರ್ಥ ಆಗ್ತಿದೆ. ನನಗೆ ನಿಜವಾಗ್ಲೂ ಪ್ರೀತಿ ಆಗಿದೆಯಾ ಅಥವಾ ನಿಧಾನವಾಗಿ ಪ್ರೀತಿ ಆಗ್ತಿದೆಯಾ ಒಂದೂ ಗೊತ್ತಾಗ್ತಿಲ್ಲ. ಅದನ್ನು ಹೇಳ್ಕೊಳಕ್ಕೆ ಕೂಡ ಆಗ್ತಾ ಇಲ್ಲ. ಅಂತ ಯಾವಾಗ ಬಂದೆ? ಬಾ ಒಳಗೆ. ಜಸ್ಟ್ ಈಗ ತಾನೇ ಬಂದೆ. ನೀವು ಬ್ಲೇಸರ್ ಹಾಕ್ಕೊಳ್ದೆ ಎಲ್ಲಿ ಹೊರಗಡೆ ಬಂದ್ಬಿಡ್ತೀರೋ ಅಂತ ಹೇಳೋಣ ಅಂತ ಬಂದೆ. ಅದು ಫೋಟೋ ಹತ್ರ ಮಾತಾಡ್ತಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಲ್ಲೇ ನಿಂತೆ. ಡಿಸ್ಟರ್ಬಾ? ನಾಟ್ ಎಟ್ ಆಲ್. ನಾನು ಆ್ಯಕ್ಚುಲಿ ಮಾತಾಡ್ತಾ ಇದ್ದಿದ್ದೆ ನಿನ್ನ ಹತ್ರ. ಇನ್ಫ್ಯಾಕ್ಟ್
ನೀನು ಮಾತಾಡದೇ ಇದ್ರೆ ನಂಗೆ ಡಿಸ್ಟರ್ಬ್ ಆಗ್ತದೆ. ಮಾತಾಡ್ಸಿದ್ರೆ ಅಲ್ಲ. ಇಫ್ ಯು ಡೋಂಟ್ ಮೈಂಡ್, ನನಗೆ ಅನಿಸಿದ್ದನ್ನು ಹೇಳ್ತೀನಿ. ನಿಮಗೆ ಈ ಕಲರ್ಗಿಂತ ಪಿಂಕ್ ಕಲರ್ ಸೂಟು ಚೆನ್ನಾಗಿ ಸೂಟ್ ಆಗುತ್ತೆ. ನನಗೆ ಹಾಗನ್ನಿಸ್ತು, ಅದಕ್ಕೆ ಹೇಳಿದೆ. ಬಟ್ ದಟ್ಸ್ ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕ್ಕೊಳ್ಳಿ. ಏನಿದು ಅಂತರ ಅತ್ತೆ ಈಜೆ ಮೇಲೆ ಇಷ್ಟ ಇರೋ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ನಾನು ಯಾವತ್ತೂ ಅವ್ರ ಥರ ರಿಯಾಕ್ಟ್ ಮಾಡಿದ್ದು ನೋಡೇ ಇರಲಿಲ್ಲ. ಏನಿರ್ಬೋದು? ರವಿ ಕಾಣೋದನ್ನು ಕವಿ ಕಂಡ ಅಂತ ಹೇಳ್ತಾರಲ್ವಾ, ನನಗೆ ಗೊತ್ತಾಗ್ತಿರೋದು ದುರ್ಗಾಕ್ಕಂಗೆ ಗೊತ್ತಾಗುತ್ತೆ. ಅವ್ರ ಹತ್ರನೇ ಮಾತಾಡ್ತೀನಿ. ಊಟ ಬಡಿಸೋಕೆ ಅಂತ ಕಾಯ್ತಾ ಕೂರೋದಿದೆಯಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ. ಅವತ್ತು ಅಭಿ ಕೂಡ ನನಗೋಸ್ಕರ ಡಿನ್ನರ್ ಪ್ರಿಪೇರ್ ಮಾಡಿ ಡಿನ್ನರ್ ಸರ್ವ್ ಮಾಡಿ ಅದೆಷ್ಟು ಖುಷಿ ಪಟ್ಟರು. ಆ ಖುಷಿ ಹೇಗಿರುತ್ತೆ ಅಂತ ನನಗಿವತ್ತು ನಿಜವಾಗ್ಲೂ ರಿಯಲೈಸ್ ಆಗ್ತಾ ಇದೆ. ಅಂತರ ನೀನು ಅಭಿ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಯಾ ಕಣೆ. ಯೋಚನೆ ಮಾಡೋದ್ರಲ್ಲಿ ಏನು ತಪ್ಪು? ನಾನೇನು ಕೆಲ್ಸಕ್ಕೆ ಬಾರದೇ ಇರೋರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ. ತನ್ನ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಕೂಡ ನನ್ನನ್ನು ಅಷ್ಟೊಂದು ನೆನಪು ಮಾಡ್ಕೊಳ್ಳುವಂಥ ವ್ಯಕ್ತಿ ಬಗ್ಗೆ ತಾನೇ ಯೋಚನೆ ಮಾಡ್ತಿದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಇನ್ನೂ ಎಷ್ಟೊತ್ತಬಿ, ಪ್ಲೀಸ್ ಬೇಗ ಬನ್ನಿ. ನೀವು ನಾನು ಹೇಳಿದ ಕಲರ್ ಸೂಟ್ ಹಾಕ್ಕೊಂಡು ಬಂದಿದ್ದೀರೋ ಇಲ್ವೋ ಅಂತ ನಾನು ನೋಡಬೇಕು. ಪ್ಲೀಸ್ ಬೇಗ ಬನ್ನಿ ಅಭಿ, ಬೇಗ. ಅವ್ರು ಬರ್ತಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಪ್ಲೇಟಿಗೆ ಅಜ್ಜಿ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಏಜೆಗೆ ಫಸ್ಟ್ ತಿಂಡಿ ಕೊಡಬೇಕು. ನನಗೆ ಆ್ಯಕ್ಚುಲಿ ಇವಾಗ ಎಷ್ಟು ಖುಷಿ ಆಗ್ತದೆ ಅಂದರೆ, ಕವಲಿ ನನ್ನ ಕವಿ ಆಗ್ಬಿಟ್ಟಿದ್ರೆ ಒಂದು ಕವಿತೆ ಗೀಚ್ಬಿಡ್ತಿದ್ದೆ ಅನಿಸುತ್ತೆ. ಬಟ್ ಇವಾಗ ಹೇಗೆ ಹೇಳಿ? ಪರವಾಗಿಲ್ಲ, ನೀವು ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ಖುಷಿನ ಎಕ್ಸ್ಪ್ರೆಸ್ ಮಾಡ್ಬೋದು. ನಾರ್ಮಲ್ ಖುಷಿ ಆದರೆ 1,00,000 ಹೇಳ್ಬೋದು, ತುಂಬ ಖುಷಿ ಆದರೆ 1,00,00,000 ಹೇಳ್ಬೋದು. ಹಾಗಾದರೆ ಇದು 1,000 ಕೋಟಿ ಖುಷಿ ನನಗೆ.
ಏನು ಸರ್ ನೀವು ಈ ಪೊಲೀಸ್ ಸ್ಟೇಷನಲ್ಲಿ ಪಿಕ್ ಪಾಕೆಟ್ ಮಾಡೋರನ್ನ ಎನ್ಕ್ವೈರಿ ಮಾಡ್ತಾರಲ್ವಾ ಆ ಥರ ಎನ್ಕ್ವೈರಿ ಮಾಡ್ತಿದ್ದೀರಾ? ಏನು ವಿಶ್ವರೂಪ್, ನಿಮಗೆ ಹೆಲ್ಪ್ ಮಾಡೋಣ, ನಿಮ್ಮ ಲವ್ನ ಸಕ್ಸಸ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೀವೇನು ರೀಗ್ ಹೇಳ್ತೀರಾ? ಯಾಕೆ ವಿಶ್ವರೂಪ್, ನಿಮ್ಮ ಲವ್ ಸಕ್ಸಸ್ ಆಗೋದು ನಿಮಗೆ ಇಷ್ಟ ಇಲ್ವಾ? ಸರ್ ನೀವು ಮಾಡಿರೋ ಐಡಿಯಾ ವರ್ಕೌಟ್ ಆಗುತ್ತಾ ಅನ್ನೋದೇ ನಂಗೆ ಡೌಟ್ ಸರ್. ಅದಕ್ಕೆ ಯಾಕೆ ಹೆದರ್ಕೋತೀರಾ? ಏನು ತಲೆ ಕೆಡ್ಸ್ಕೊಬೇಡಿರಿ. ಆದರೂ ನಂಗೆ ಭಯ ಆಗುತ್ತೆ ಸರ್. ಏನು ಆಗಲ್ಲ ವಿಶ್ವರೂಪ್. ಈಗ ಹುಡುಗಿನ ಕರೆಸಿ ನಿಮ್ಮ ಸರ್ಪ್ರೈಸ್ನ ತೋರಿಸಿ, ಅವಳು ನೋಡಿದ ತಕ್ಷಣ ಫ್ಲಾಟ್ ಆಗ್ಬಿಡ್ತಾಳೆ. ಅಲ್ಲಿಗೆ ಉದಯವಾಯಿತು ನಿಮ್ಮ ಪ್ರೇಮ ಪಲ್ಲವಿ. ಸರ್ ನೀವು ಇಷ್ಟೆಲ್ಲ ಧೈರ್ಯ ಕೊಡ್ತಿದ್ದೀರಂದ್ರೆ ನಾನು ಇವಾಗಲೇ ಕರಿತೀನಿ ಸರ್. ರೂ ಹೇ ರೂ. ಏನು ರುಪೀಸಾ? ರುಪೀಸ್ ಅಲ್ಲ ಸರ್, ನಾನು ಪ್ರೀತಿಯಿಂದ ನನ್ನ ಹುಡುಗಿನ ಕರಿಬೇಕು ಅನ್ಕೊಂಡಿರೋ ಹೆಸರು ರೂ. ಅದನ್ನ ಪ್ರೀತಿ ಆದ್ಮೇಲೆ ಕರೀರಿ, ಪ್ರೀತಿಗಿಂತ ಮುಂಚೆ ಅಲ್ಲ. ಹಾಂ ರೂಪಾ, ಬನ್ನಿ, ಇಲ್ಲಿ ವಿಶ್ವರೂಪ್ ಕರೀತಾ ಇದ್ದಾರೆ. ಸರ್ ಅಷ್ಟು ಬೇಗ ಕರೆದು ಬಿಟ್ಟಿರ ಅಂದರೆ ನಾನು ಮೆಂಟಲಿ ಪ್ರಿಪೇರ್ ಕೂಡ ಆಗಿರಲಿಲ್ಲ. ಓಕೆ, ನಾನೀಗ ಪ್ರಿಪೇರ್ ಆಗಿದ್ದೀನಿ ಸರ್. ಸರ್ ಇಲ್ಲಿ ಬಂದಲ್ಲ ನನ್ನ ಬೆಳದಿಂಗಳ ಬಾಲೆ. ಸರ್ ಯಾವುದಕ್ಕೂ ನೀವು ನಮ್ಮ ಪಕ್ಕನೇ ಇರಿ, ಯಾಕಂದರೆ ನೀವು ನನಗೆ ತಾಕತ್ತಿದ್ದಾಗೆ. ಯಾಕಂದರೆ ಅವಳು ಒಂಥರ ಮೂಡ್ ಆಫ್ ಆಗಿ ಏನಾದರೂ ಹೊಡೆದ್ರೆ ನನ್ನನ್ನು ಎತ್ಕೊಂಡು ಹೋಗೋಕ್ಕೆ ಯಾರಾದರೂ ಒಬ್ಬರು ಬೇಕಲ್ವಾ, ಅದಕ್ಕೆ. ಆಯ್ತು. ಹೇಳು, ಏನು ಕರೆದಿದ್ದು? ಭೂಮಿ ಸೂರ್ಯನ ಕರೀತಿ, ಅದಕ್ಕೆ ದಿನ ಬೆಳಕಾಗುತ್ತೆ. ನೈದಿಲೆ ಬೆಳದಿಂಗಳನ್ನ ಕರೀತಿ, ಅದಕ್ಕೆ ಹುಣ್ಣಿಮೆ ಆಗುತ್ತೆ. ಅದೇ ಥರ ನಾನು ನಿನ್ನನ್ನು ಕರೆದೆ. ನೀನು ಯಾವಾಗಲೂ ಹೇಳ್ತಿದ್ದಲ್ವ ನಾನು ಟ್ಯಾಟು ಹಾಕೊಂಡಿಲ್ಲ ಅಂತ. ಇವತ್ತು ಹಾಕೊಂಡು ಬಂದಿದ್ದೀನಿ ನೋಡು. ಏನು ನಿದ್ದೆಗಳಿಂದ ಎದ್ದು ಬಂದಿದ್ಯಾ? ಎಲ್ಲಿ ಟ್ಯಾಟು? ಓ ಸಾರಿ, ಟೆಕ್ನಿಕಲ್ ಮಿಸ್ಟೇಕ್. ದುರ್ಗಾ, ಏನ್ ಮಾಡ್ತಿದ್ದೀರಾ? ಪದೇ ಪದೇ ನೀವಿಬ್ರು ಈ ತರ ನಡ್ಕೊಂಡ್ರೆ ನಾನು ಸುಮ್ನಿರಲ್ಲ. ನೀನು ಅಷ್ಟೇ, ಅಂತರ ಅತ್ತೆ ಏಜೆ ಮಧ್ಯೆ ಬಂದ್ರೆ ನಾವು ಸುಮ್ನಿರಲ್ಲ. ನಾಚಿಕೆ ಆಗೋದಿಲ್ಲ? ಗಂಡ ಹೆಂಡತಿ ಮಧ್ಯೆ ಮೂಗ್ ತೂರ್ಸ್ಕೊಂಡು ಹೋಗ್ತಿಯಲ್ಲ. ಇನ್ಮೇಲೆ ಅಂತರ ಅತ್ತೆನೆ ಎಲ್ಲ ನೋಡ್ಕೋತಾರೆ. ನೀನು ವಯ್ಯಾರ ಮಾಡ್ಕೊಂಡು ಏಜೆ ಮುಂದೆ ಹೋಗಿ ನುಲಿಬೇಡ, ಇನ್ನಾದ್ರೂ ಬುದ್ಧಿ ಕಲಿ. ಗಂಡ ಹೆಂಡತಿ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ ಅಂದ್ರೆ ನಿನ್ ಮನ್ಸಲ್ಲಿ ಇನ್ನೆಷ್ಟು ಕೊಳೆ ತುಂಬಿಕೊಂಡಿರ್ಬೇಡ. ಕೊಳೆ ಆಗಿದ್ದಿದ್ರೆ ಕ್ಲೀನ್ ಮಾಡ್ಬೋದಿತ್ತಕ್ಕ. ಇವಳು ಮನ್ಸಲ್ಲಿ ಬರೀ ವಿಷ, ಕಾರ್ಕೋಟಕ ವಿಷ ತುಂಬಿಕೊಂಡಿದೆ. ಇನ್ನೊಂದ್ಸಲ ಏಜೆ ಹತ್ರ ನೀನೊಬ್ಳೆ ಹೋಗೋದಾಗ್ಲಿ ಅಥವಾ ಅವರಿಬ್ರು ಜೊತೆಗಿರುವಾಗ ಅವರಿಬ್ರು ಪ್ರೈವೇಸಿನ ಡಿಸ್ಟರ್ಬ್ ಮಾಡೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಹೇಳಕ್ ಕೇಳಿಸ್ತಾ ಇಲ್ವಾ? ಇವ್ರೇನೋ ಬಡ್ಕೋತಾ ಇದಾರೆ, ನನ್ಗೇನೋ ಅನ್ನೋ ಕೋಪ. ಬರ್ತಿರೋ ಕೋಪಕ್ಕೆ ನೀವಿಬ್ರು ಈ ಮನೆ ಹೆಣ್ಮಕ್ಳು ಅಂತ ಮತ್ತು ರಿಯಾಕ್ಟ್ ಮಾಡ್ಬಿಡ್ತೀನಿ. ಸುಮ್ಮನೆ ನನ್ನ ಕೆಟ್ಟೊಳಗ್ ಮಾಡಬೇಡಿ. ಏನೇ ಹೆದರಿಸ್ತಾ ಇದೀಯಾ? ನಿನಗೆ ನಿಯತ್ತು ಅಂತ ಇದ್ದಿದ್ರೆ ಅವರಿಬ್ರು ಮಧ್ಯೆ ಬರಬಾರ್ದು ಅಂತ ಯಾವತ್ತೋ ಈ ಮನೆ ಬಿಟ್ಟು ಹೋಗ್ತಾ ಇದ್ದೆ. ಏನಂದೆ ನೀನು? ನಿನ್ನನ್ನ ಕೆಟ್ಟವಳನ್ನಾಗಿ ಮಾಡಬಾರ್ದ? ಅವರಿಬ್ರು ಮಧ್ಯೆ ಹೋಗ್ತಾ ಇರೋ ನೀನು ಯಾವತ್ತಿದ್ರೂ ಕೆಟ್ಟವಳೆ ಕಣೆ. ದುರ್ಗಾ, ನೋಡಿ, ಅಲ್ಲಿರೋ ಜೋಡಿ ಶಾಶ್ವತವಾಗಿ ಒಂದಾಗಿರ್ಬೇಕು. ಅವರಿಬ್ರು ಮಧ್ಯೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಆ ದೇವ್ರ ಹತ್ರ ನಾನು ದಿನ ಬೇಡ್ಕೋತೀನಿ. ಅಂಥದ್ರಲ್ಲಿ ನಾನು ಮುಳ್ಳಾಗ್ತೀನ? ನಿಮ್ಮಿಬ್ರು ಬುದ್ಧಿಗೆ ನಾನೇನು ಹೇಳಿ? ನಾನು ಒಳ್ಳೆಯವಳು ಅಂತ ನನಗಷ್ಟೇ ಅಲ್ಲ, ಅದು ನಿಮಗೂ ಗೊತ್ತಿದೆ. ಅದಕ್ಕೆ ನನ್ನ ಎಮೋಷನಲಿ ಡಿಪ್ರೆಸ್ ಮಾಡಕ್ ಬರಬೇಡಿ. ಒಳ್ಳೆಯವ್ರಿಗೇನಾದರೂ ಕೆಟ್ಟದಾದ್ರೆ ಅವ್ರು ಹೇಗೆ ಕೆಟ್ಟದಾಗ ಬಿಹೇವ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತೆ. ಅದಕ್ಕೆ ನಾವು ಒಳ್ಳೆಯವರಾಗೇ ಇರ್ತೀವಿ. ನನಗೆ ಒಳ್ಳೆಯವಳಾಗೆ ಇರಕ್ಕೆ ಬಿಟ್ಬಿಡಿ. ಈ ಥರ ಚೀಪ್ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ಯೂಸ್ ಮಾಡಕ್ ಬರಬೇಡಿ. ಬಂದ್ರೋ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಹುಷಾರ್.
ಅಕ್ಕ ಎಷ್ಟಿದ್ದಾಳ ಅವಳು. ಸರು, ಸಂಸಾರ ಅನ್ನೋ ಸಾಗರದಲ್ಲಿ ನೀನಿನ್ನೂ ಕಲಿಯೋದು ತುಂಬ ಇದೆ. ನಾನು ಲೀಲಾನ ಇಲ್ಲಿಗೆ ಕರ್ಕೊಂಡು ಬಂದು ಮಾತಾಡ್ಸಿದ್ದು ಅವಳಿಗೆ ನೋವು ಕೊಟ್ಟು ಹೊರಗೆ ಕಳ್ಸಕ್ಕಲ್ಲ. ಅವಳು ನಿಜವಾಗ್ಲೂ ಏಜೆ ಮತ್ತೆ ಅಂತರ ಅತ್ತೆ ಒಂದಾಗೋದನ್ನ ಎಷ್ಟು ಬಯಸ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ. ಅರ್ಥ ಆಗ್ಲಿಲ್ಲ ಅಕ್ಕ. ಲೀಲಾ ತನ್ನ ಗುಂಡಿನ ತಾನೇ ತೋಡ್ಕೋತಾ ಇದ್ದಾಳೆ. ಅಂತರ ಅತ್ತೆ ಏಜೆ ಒಂದಾದ್ರೆ ಆಟೋಮ್ಯಾಟಿಕಲಿ ಈ ಲೀಲಾನ ಅಂತರ ಅತ್ತೆನೇ ಮನೆಯಿಂದ ಹೊರಗಡೆ ಹಾಕ್ತಾರೆ. ಎಲ್ಲ ನಾವು ಅನ್ಕೊಂಡ ಹಾಗೆ ಆಗುತ್ತೆ. ಅದೆಲ್ಲ ಆಗಬೇಕು ಅಂದರೆ ಅಂತರ ಅತ್ತೆ ಮತ್ತು ಏಜೆ ಮಧ್ಯೆ ಸನಿಹ ಸಲಿಗೆ ಎರಡೂ ಬೆಳಿಬೇಕು. ಯು ನೋ ವಾಟ್ ಅಂತರ, ನಿನ್ನನ್ನು ನಾನು ಫಸ್ಟ್ ಟೈಮ್ ಭೇಟಿ ಆದ್ನಲ್ಲ, ಐ ಆಲ್ವೇಸ್ ಥಾಟ್ ನನ್ನ ಜೀವನದ ಬೆಸ್ಟ್ ಮೂಮೆಂಟ್ ಅದು ಅಂತ. ಬಟ್ ಈಗ ನೀನು ವಾಪಸ್ ಬಂದಮೇಲೆ ನನ್ನ ಪ್ರತಿ ಕ್ಷಣ ಪ್ರತಿದಿನ ಬೆಸ್ಟ್ ಮೂಮೆಂಟ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಅಭಿ. ನೀವೊಬ್ಬರೇ ನನ್ನನ್ನು ಸ್ಪೆಷಲ್ ಅಂತ ಅಂದ್ಕೊಳ್ದೆ ನನ್ನನ್ನು ನನಗೆ ಸ್ಪೆಷಲ್ ಅಂತ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋ 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 ಆ್ಯಕ್ಚುಲಿ ನೀನು ಇಷ್ಟೆಲ್ಲ ಮಾಡಿರೋದಕ್ಕೆ ಐ ಶುಡ್ ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಇಲ್ಲ, ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದು ಲೀಲಾ, ಆದರೆ ಬಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ನಾನು. ಈ ವ್ರತ ಹೆಂಡತಿ ಗಂಡಂಗೋಸ್ಕರ ಮಾಡೋದು. ಅಂತರ ಅಕ್ಕಂಗೆ ಏನಾದರೂ ಗೊತ್ತಾದರೆ ಏಜಿಗೋಸ್ಕರ ನೀನು ಯಾಕೆ ಈ ವ್ರತ ಮಾಡಿದೆ ಅಂತ ಪ್ರಶ್ನೆ ಹೇಳುತ್ತೆ. ಅಕಸ್ಮಾತ್ ಏಜಿಗೆ ಗೊತ್ತಾದರೆ ನೀನಿಷ್ಟು ನೋವು ಮಾಡಿಕೊಂಡು ವ್ರತ ಯಾಕೆ ಮಾಡೋಕ್ಕೋದೆ ಅಂತ ನಂಗೆ ಕೇಳ್ತಾರೆ.